ಕನ್ನಡದ ಶಾಲೆ ಶುಕ್ರವಾರ ದಿನ ಒಂದು ದಿನ ಬಹುತೇಕ ಸರ್ಕಾರಿ ನೌಕರವರೆಲ್ಲರೂ ಬಂದಾಗ ಅವ್ರಿಗೆ ಆನ್ ಡ್ಯೂಟಿ ಅಂತ ಟ್ರೀಟ್ ಮಾಡ್ತೀವಿ ಸರ್. ಅದು ಸಾಹಿತ್ಯ ಸರ್. ಈ ಕಡೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಆಡಳಿತ, ಅಲ್ಲಿನ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜೋಶಿಯವರು ಮತ್ತು ಅವರ ಸಹೋದ್ಯೋಗಿಗಳು ನನ್ನನ್ನು ಭೇಟಿಯಾಗಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 87ನೇ ಸಮ್ಮೇಳನ. ಈ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿತ್ತು. ಆದರೆ ಯಾವತ್ತು ಮಾಡಬೇಕು ಅಂತೇಳಿ ನಿಗದಿಯಾಗಿರಲಿಲ್ಲ, ತಾರೀಕು ನಿಗದಿಯಾಗಿರಲಿಲ್ಲ. ಹಿಂದೆ ಒಮ್ಮೆ ಫೆಬ್ರವರಿ 1ನೇ ತಾರೀಕು 2024 ಇಲ್ಲೇ ಮೀಟ್ ಮಾಡಿದ್ವಿ, ಭೇಟಿಯಾಗಿದ್ವಿ. 24 ಪೂರ್ವಭಾವಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವತ್ತು ಭೇಟಿಯಾಗಿದ್ದರು. ಅವತ್ತು ಕೂಡ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇರೋದ್ರಿಂದ, ಲೋಕಸಭಾ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇರೋದ್ರಿಂದ ಅವತ್ತು ಬೇಡ, ಮುಂದೂಡಬೇಕು ಅಂತೇಳಿ ತೀರ್ಮಾನ ಆಯಿತು. ಇವತ್ತು ಡಿಸೆಂಬರ್ 20, 21, 22, 2024 ಡಿಸೆಂಬರ್, ಆ 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ತೀರ್ಮಾನ ಆಗಿದೆ. ಇವತ್ತು ತೀರ್ಮಾನ ಆಗಿದೆ. ರಾಜ್ಯದ ಕನ್ನಡಿಗರು, ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು, ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ನಾನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಜಗತ್ತಿನ ಎಲ್ಲ ಭಾಗಗಳಿಂದ ಬಂದು ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇನೆ. ಸರ್ಕಾರ ಜಿಲ್ಲಾಡಳಿತದ ಜೊತೆಯಲ್ಲಿ, ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಸೇರಿ ಇದನ್ನು ಭಾಳ ಯಶಸ್ವಿಯಾಗಿ ಈ ಸಮ್ಮೇಳನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ
ನಂಬಿಕೆ ನನಗಿದೆ. ನೀವು ಎಲ್ಲ ಕೂಡ ಕನ್ನಡಿಗರ ಜೊತೆ ಪತ್ರಿಕೆಯವರು ಕೂಡ ಬರ್ರಿ. ಇನ್ನೇನಾದ್ರೂ ಏನಾದ್ರು ಕೇಳೋದಿದೆಯಾ? ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಒಂದೊಂದೇ ಈ ತರ ದರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಂತ ಆರೋಪ ಕೇಳ್ತಾ ಇದೆ ಸರ್. ಈಗ ಏನು ಹಾಲಿನ ದರ ಹೆಚ್ಚಿಗೆ ಆಯ್ತು ನೋಡಪ್ಪ, ಹಾಲಿನ ದರ ಹೆಚ್ಚಿಗೆ ಮಾಡೋರು KMFನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ನಾನು ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, KMFನವ್ರ ಜೊತೆ. ಯಾರು ಗೊತ್ತಿಲ್ಲ, ಈಗಲೇ ಮಾತಾಡ್ತೀನಿ ಅಂತ ಹೇಳಿ.